ಅಪ್ಪ ಮಾದೇಗೌಡ ಊಟ ಮಾಡ್ದೇನಪ್ಪ? ಮಾಡ್ನವ, ನೀನು ಮಾಡ್ದಾ? ಮಾಡ್ನಪ್ಪ. ಯಾಕವ, ಏನಾದರೂ ಹೇಳ್ಬೇಕಿತ್ತೆ? ಕಣಪ್ಪ, ಶೋಭನ್ ವಿಷಯ. ತಿನ್ನಿ ಕಣವ, ಅರುಣ್ ಅಂತವ. ಇವಾಗಲೇ ಹೋಗಿ ಮಾತಾಡ್ತೀನಿ, ನೋಡೋಣ ಏನಂತಾನೆ. ಅವನು ಒಪ್ಕೊಂಡ್ರೆ ನಂದೇನು ಇಲ್ಲ ಕಣವ. ಹ್ಞೂ ಕಣಪ್ಪ, ಮಾತಾಡು. ಲಕ್ಷ್ಮಿ ಬೇರೆ ನಾಳೆ ಹೋಯ್ತೀನಿ ಅಂತಿದ್ಲು. ಇನ್ನೊಂದೆರಡು ದಿನ ಇರು ಅಂತ ಹೇಳೋದಲ್ವೇನವ? ಅಪ್ಪ ಹೇಳ್ದೆ, ಗಂಡ ಮಗ ಇಬ್ಬರೇ ಅವರೇ, ಅಡುಗೆ ಮಾಡೋರು ಯಾರಿಲ್ಲ, ದನ ಕರ ಏನು ನೋಡ್ಕೊಂಡವ್ರೋ ಏನು ಮಾಡ್ತಾವ್ರೋ ಅಂತ ಅಂತಿದ್ಲು. ನಾಳೆ ಹೋಯ್ತಾಳೇನೋ ಕಣಪ್ಪ. ಹ್ಞೂ ಸರಿ ಬಿಡವ, ನಾಳೆ ಒಂದಿನ ಇದ್ದು ನಾಡಿದ್ದು ಹೋಗು ಅನ್ನು. ಏನಾರ ತಗೊಂಬರುವ, ಮರಿ ಕೊಯ್ತಾರಂತೆ ನಾಳೆ ಊರಾಗೆ. ಸರಿಯಪ್ಪ, ಹೇಳ್ತೀನಿ. ನೀನು ಮಾತಾಡು ಅರುಣ್ ಅಂತವ. ಸರಿ ಕಣವ, ಮಾತಾಡ್ತೀನಿ. ಕಿರಣ, ಕಿರಣ, ಕರೆದ್ರಪ್ಪಯ್ಯ? ಕಿರಣ, ಅರುಣನ ನನ್ನ ಕೋಣೆಗೆ ಕಳಿಸು. ಹೊಸಿ ಅವಂತ ಮಾತಾಡ್ಬೇಕು. ಆಯ್ತಪ್ಪಯ್ಯ, ಹೇಳ್ತೀನಿ. ಅಪ್ಪ ಏನು ಕೋಣೆಗೆ ಹೋಗ್ಬೇಕಂತೆ, ನೀನು ತಾವೇನೋ ಮಾತಾಡ್ಬೇಕಂತೆ. ನಂತವ ಏನು ಮಾತಾಡ್ಬೇಕಂತೆ? ಗೊತ್ತಿಲ್ಲಪ್ಪ, ನಂತವೇನೂ ಹೇಳಲಿಲ್ಲ. ಮಲಜಿ ಕೂತಿದ್ಲ ಅಲ್ಲಿ ಪಕ್ಕದಾಗೆ. ನಾನು ಹೋಗೋಕ್ಕಿಂತ ಮುಂಚೆ ಮಾತಾಡ್ತಿದ್ರು, ನಾನು ಹೋದಾಗಿರಲಿಲ್ಲ. ಮುಖ್ಯನೇ ಏನೋ ಫಿಟ್ಟಿಂಗ್ ಇಟ್ಬಿಟ್ಟು ಹೋಗೋಳೆ, ಅದಕ್ಕೆ ಕರಿತಾದಪ್ಪಯ್ಯ. ಏನು ಮದುವೆ ವಿಷಯನಾ? ಇನ್ನೇನಿರ್ತದೆ ಅದೇ. ಸರಿ, ಇವಾಗ ಏನು ಹೇಳ್ತೀಯಾ? ಟೈಮ್ ತಗೊಂತೀನಿ ಅಷ್ಟೇ. ತಗೊಂಡು ನಾಳೆ ಐಶು ಕಾಲೇಜ್ ಹತ್ರ ಬರೋಕೆ ಹೇಳೋಳಲ್ಲ, ಅವಳು ಏನು ಹೇಳ್ತಾಳೆ ನೋಡೋಣ. ಅವಳು ಒಪ್ಕೊಂಡ್ರೆ ಆಮೇಲೆ ಬಂದಪ್ಪ ಅಂತ ಹೇಳ್ತೀನಿ ಅಷ್ಟೇ. ಅದೆಂಗೋ ನೀನು ಹೇಳ್ತಿರೋದು? ಅವಳು ಒಪ್ಕೊಂಡ್ರೆ, ಅವಳು ಒಪ್ಕೊಂಡ್ಲಿಲ್ಲ ಅಂದರೆ? ಅದೆಂಗೂ ಇಲ್ಲ, ಅವಳು ಒಪ್ಕೊಂಡ್ರೆ ನಂಗಂತೂ ನಂಬಿಕೆ ಅದೇ ಒಪ್ಕೊಂತಾಳೆ ಅಂತ. ಅವಳು ಒಪ್ಕೊಂಡ್ರೆ ಒಳ್ಳೆ ಸೊಸೆನೂ ಆಯ್ತಾಳೆ, ಹೆಂಡ್ತಿನೂ ಆಯ್ತಾಳೆ. ಅದೇ ಒಪ್ಕೊಂಡ್ಲಿಲ್ಲ ಅಂದರೆ ಅಪ್ಪ ಅಮ್ಮ ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನೇ ಆಗೋದು ಅಷ್ಟೇ. ಯಾವಾಗಮ್ಮ ಈ ಹೋಗಲು ನೀನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ ಅವಳು. ನೋಡ್ತಿರು, ನಿನ್ಗೇನು ಕಮ್ಮಿ ಆಗದೆ ಹೇಳು? ತಲೆ ಕೆಡ್ಸ್ಕೊಬೇಡ, ಹೋಗಿ ಮಾತಾಡು, ಟೈಮ್ ತಗೋ. ಆದರೆ ಆಮೇಲೆ ಇವಳು ಇಷ್ಟ ಇಲ್ಲ ಅಂತಲೇ ಹೇಳ್ತೀಯ, ನೋಡ್ತಿರು. ನೀನು ಬಾಯರ್ಕೆಯಿಂದ ನೀನು ಹೇಳ್ದಂಗೆ ಆಗ್ಬಿಟ್ರೆ ಸಾಕಪ್ಪ. ಇರು, ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಪ್ಪಯ್ಯ ಅಂತವ. ಅಪ್ಪಯ್ಯ ಏನೋ ಮಾತಾಡ್ಬೇಕಂದ್ರಂತೆ? ಹ್ಞೂ ಕಣಪ್ಪ, ಬಾ ಕೂತ್ಕೋ. ಕೂತ್ಕೋ ಮಗ. ಇಲ್ಲ ಅಪ್ಪಯ್ಯ, ಪರವಾಗಿಲ್ಲ, ಹೇಳ್ರಿ. ನಿಂಗೆ ಗೊತ್ತಿಲ್ಲದೆ ಇರೋದು ಏನದೆ ಮಗ? ನಿಮ್ಮ ಅತ್ತೆ ಮಗಳನ್ನ ಕರ್ಕೊಂಡು ಬಂದು ಇಲ್ಲೇ ಕೂತವಳೆ. ಅವಳ ಮಗಳನ್ನ ನಿನಗೆ ಕೊಡಬೇಕು ಅಂತ ನಿಮ್ಮ ಅಜ್ಜಿ ಮತ್ತು ನಿಮ್ಮ ಅತ್ತೆ ಆಸೆ. ಅದಕ್ಕೆ ನೀನು ಬರೋಕ್ಕೆ ಹೇಳಿದ್ದು. ನಿನ್ನ ಆಸೆ ಏನದೆ ತಿಳ್ಕೊಂಬಿಡುಮ ಅಂತ. ನೀನು ಏನು ಹೇಳ್ತೀಯಪ್ಪ? ಮನ್ಸಾಗಿ ಏನೂ ಇಟ್ಕೋಬೇಡ. ನಮ್ಮಪ್ಪ ನೇರವಾಗಿ ಕೇಳ್ತಾವನೆ ಅಂತ ನಾಚಿಕೊಂಡ್ಲು ಬೇಡ. ಏನೇ ಇದ್ರೂ ಹೇಳ್ಬಿಡು. ಅದು ಅಪ್ಪಯ್ಯ, ನಿಮ್ಮನ್ಸಾಗ ಏನದಪ್ಪಯ್ಯ? ನೋಡು ಮಗ, ನಾನು ಯಾವತ್ತೂ ನಿನಗೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿಲ್ಲ. ಆದರೆ ಇದುವರೆಗೂ ಯಾವತ್ತೂ ನೀನು ನನ್ನ ಮರ್ಯಾದೆ ತೆಗೆಯೋ ಕೆಲಸ ಅಂತೂ ಮಾಡಿಲ್ಲ. ಇದು ಅಷ್ಟೇ, ನನಗೆ ನಿನ್ನ ಮೇಲೆ ನಂಬಿಕೆ ಅದೇ. ನೀನು ಯಾರನ್ನ ಒಪ್ಕೊಂತೀಯೋ ಅವಳೇ ನಮ್ಮ ಮನೆ ಸೊಸೆ. ನೀನು ಓದಿರೋನು, ಯೋಚನೆ ಮಾಡು. ಯೋಚನೆ ಮಾಡಿ ನಿರ್ಧಾರ ತಗೋ. ಅಪ್ಪಯ್ಯ, ನನಗೆ ಒಂದಿನ ಟೈಮ್ ಕೊಡ್ತೀಯಾ ಅಪ್ಪಯ್ಯ? ನೋಡು ಮಗ, ನಿಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ನಿಮ್ಮ ಅಜ್ಜಿಗೆ ಒಪ್ಪಿಗೆ ಅದೇ ಅಂತ ಟೆನ್ಷನ್ ತಗೋಬೇಡ. ನಿನ್ನ ಮನಸಾರೆ ಒಪ್ಕೊಂಡ್ರೆ ಮಾತ್ರ ಈ ಮದುವೆ, ಇಲ್ಲ ಬೇಡ. ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು. ಅಷ್ಟೇ ಅಲ್ಲ, ಬೇಡ ಬೇರೆ ಕಡೆ ನೋಡೋಣ ಅಂದರೆ ಅದಕ್ಕೂ ನಾನು ತಯಾರು. ಆಯ್ತಪ್ಪಯ್ಯ, ನಾಳೆ ಹೇಳ್ತೀನಿ. ಸರಿ ಮಗ, ಹೋಗು, ಟೈಮ್ ಆಗದೆ, ಮಲ್ಕೋ ಹೋಗು. ಹ್ಞೂ ಅಪ್ಪಯ್ಯ. ಇನ್ನೂ ಇಲ್ಲೇ ಏನೋ ಮಾಡ್ತಾ ಇದ್ಯಾ? ಇನ್ನೂ ಮನ್ಕೊಂಡಿಲ್ವಾ ನೀನು? ಅಯ್ಯೋ, ಅದೇನು ವಿಷಯ ತಿಳ್ಕೊಳ್ಳೋಣ ಅಂತ ಕಾಯ್ತಿದ್ದೆ ಕಣಪ್ಪ. ಏನಾಯಿತು? ನನಗೆ ಇಲ್ಲಿ ಟೆನ್ಷನ್ ಆಗ್ತಿತ್ತು. ನೀನು ಯಾಕಪ್ಪ ಟೆನ್ಷನ್ ಮಾಡ್ಕೊಂಡಿದ್ದೆ? ನಾನು ಟೆನ್ಷನ್ ಮಾಡ್ಕೋಬೇಕು? ಹೋಗಿದ್ದಲ್ಲ, ಏನು ಮಾತಾಡ್ತೀವೋ ಏನೋ ಅಂತ ಟೆನ್ಷನ್ ಆಗಿತ್ತು ಅಷ್ಟೇ. ಏನು ವಿಷಯ ಕರೆದಿದ್ದು ಅಪ್ಪ? ಏನಿಲ್ಲಪ್ಪ, ನಾವೇನು ವಿಷಯ ಮಾತಾಡ್ಕೊಂಡ್ವೋ ಅದೇ ವಿಷಯನೇ. ಹೌದಾ? ಮತ್ತೆ ಏನಂದೆ? ನಮ್ಮಪ್ಪ ಒಂಥರ ಹೀರೋ ಕಣೋ. ನಿನ್ಗೆ ಇಷ್ಟ ಇದ್ದರೆ ಮಾತ್ರ ಹೇಳು, ಇಲ್ಲ ಯಾವುದಾದ್ರೂ ಹುಡುಗಿನ ಮೆಚ್ಕೊಂಡಿದ್ರೆ ಅದು ಹೇಳು, ಇಲ್ಲ ಹುಡುಗಿ ಬೇಡ ಬೇರೆ ಕಡೆ ನೋಡೋಣ ಅಂದರೆ ಅದನ್ನು ಹೇಳ್ಬಿಡು. ನಿನ್ನ ಇಷ್ಟ ಹೆಂಗೋ ಹಾಗೆ ಆಗಲಿ ಅಂತಂದರು. ಯಪ್ಪ, ನಿಮ್ಮಪ್ಪ ಹಿಂಗಂದ್ರ ನಿಜವಾಗ್ಲೂ? ನಿಜವಾಗ್ಲೂ ಕಣೋ, ಹಾಗೆ ಹೇಳಿದ್ರು. ಈ ಥರ ಎಲ್ಲ ನಿನ್ನ ವಿಷಯದಲ್ಲಿ ಮಾತ್ರ ನಡೆಯುತ್ತಾ, ಇಲ್ಲ ನನ್ನ ವಿಷಯದಲ್ಲೂ ನಡೆಯುತ್ತಾ? ಅದು ನಂಗೆ ಗೊತ್ತಿಲ್ಲಪ್ಪ. ಸರಿ, ಆಮೇಲೆ? ಆಮೇಲೆ ಇನ್ನೇನು, ಒಂದಿನ ಟೈಮ್ ಬೇಕು ಅಂತ ಹೇಳಿದೆ, ಸರಿ ಅಂದರು. ಓ, ಹಾಗಾದ್ರೆ ಇವಾಗೆಲ್ಲ ಐಶು ಮೇಲೆ ನಿಂತದೆ. ಅವಳು ಏನು ಮಾಡ್ತಾಳೋ ಇನ್ನು. ಏನೂ ಆಗಲ್ಲ ಬಿಡು, ನೀನು ಬೇಡ ಅನ್ನೋಕ್ಕೆ ಏನೋ ರೀಸನ್ ಇದೆ ಅವಳಿಗೆ. ನೋಡೋಣ. ಸರಿ ಹೋಗು, ಮಲ್ಕೋ, ಲೇಟ್ ಆಯಿತು. ಸರಿ ಸರಿ, ಮಲ್ಕೋತೀನಿ. ನೀನು ಬೇಗ ಮಲ್ಕೋ, ಬೆಳಿಗ್ಗೆ ಹೋಗ್ಬೇಕಲ್ವಾ? ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.